ಎಲ್ಲ ಸಾರ್ವಜನಿಕರಿಗೂ ಉಚಿತ ಚಿಕಿತ್ಸೆ ನೀಡಲೇಬೇಕು. ಎಲ್ಲ ಸಾರ್ವಜನಿಕರು ಉಚಿತ ಔಷಧಿ ಕೊಡಲೇಬೇಕು. ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಎಲ್ಲ ರೋಗ ಪರೀಕ್ಷೆ ಉಚಿತ ಆಗಲೇಬೇಕು. ಬಂಧುಗಳೇ, ನಮ್ಮನ್ನು ಉದ್ದೇಶಿಸಿ SDPI ಪಕ್ಷದ ಕರ್ನಾಟಕ ರಾಜ್ಯ ಇವತ್ತಿನ ದಿನ ಹೆಣ್ಮಕ್ಳು ಏನೇ ಇಲ್ಲಿ ಚಳವಳಿ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅದು ನಿಜ. ಯಾಕೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗುನ ಒಂದು ಸ್ವಲ್ಪ ದಿನದಲ್ಲಿ 4 ವರ್ಷ ಒಂದು ಮಗುನ ರೇಪ್ ಆಯ್ತು ಕೆರೆ ಅಂಗಳದಲ್ಲಿ. ತಾಯಿ ಮತ್ತು ಮಗು ದೊಡ್ಡ ಆಸ್ಪತ್ರೆಗೆ ಬರ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಇಲ್ಲಿ ಯಾವನೋ ಒಬ್ಬ ತಗೊಬಂದು ದುಡ್ಡು ಕೊಟ್ಟ ಮೇಲೆ ಆ ಮಗು ತಾಯಿನ ಟ್ರೀಟ್ಮೆಂಟ್ ಮಾಡಿಲ್ಲ. ರೇಪ್ ಆಗಿರೋದು ಮಗು 4 ವರ್ಷನೂ ತುಂಬಿಲ್ಲ. ಆ ಮಗುಗೆ 3 ಜನ ರೇಪ್ ಮಾಡಿದ್ದಾರೆ. ಅದನ್ನ ದೊಡ್ಡ ಆಸ್ಪತ್ರೆಗೆ ಬಂದಾಗ ಮಗು ತಾಯಿನ ಟ್ರೀಟ್ಮೆಂಟ್ ಮಾಡಿಲ್ಲ. ಯಾವ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ಕೋಗಿ 5 ನಿಮಿಷ ನೋಡ್ಬಿಟ್ಟು ಆಚೆ ಕಳಿಸ್ಬಿಟ್ಟವ್ರೆ. ರೇಪ್ ಆಗೋರ ಮಗುಗೆ ನಾನು ಡಾಕ್ಟರ್ಗೆ ಪ್ರಶ್ನೆ ಮಾಡಿದೆ, ರೇಪ್ ಆಗೋ ಮಗುಗೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀರಾ? ನಾನು ಎಜುಕೇಶನ್ ಮಾಡಿದ್ದೀನಿ, ಮೆಡಿಕಲ್ ಎಜುಕೇಶನ್. 42 ಗಂಟೆ ಟೈಮ್ ಬೇಕು. ರೇಪ್ ಆಗಿರೋ ಮಗುನ ಬ್ಲಡ್ ತೆಗೆದು ಟೆಸ್ಟ್ ಮಾಡಿಸ್ಬೇಕಾದ್ರೆ ಲ್ಯಾಬ್ಗೆ ಬೆಂಗಳೂರಿಗೆ ಹೋಗಿ ಬರ್ಬೇಕಾದ್ರೆ 42 ಅವರ್ ಬೇಕು. ಯಾವ ತರ ಅರ್ಧ ಗಂಟೆಯಲ್ಲಿ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಡಾಕ್ಟರ್ಗಳು? ಅರ್ಧ ಗಂಟೆಯಲ್ಲಿ ಟ್ರೀಟ್ಮೆಂಟ್ ಯಾವ ತರ ಕೊಡ್ತಾ ಇದ್ದಾರೆ? ಯಾವ ಡಾಕ್ಟರ್ ಏನು ಓದಿದ್ದಾರೆ ಇವರು? ಲಂಚ ಕೊಡ್ಬಿಟ್ಟು ಸೀಟ್ ತಗೊಂಡು MBBS ಮೆಡಿಕಲ್ ತನ ಬಂದ್ಬಿಟ್ಟಿರ್ತೀರಾ? ಆ ತರ ಅಲ್ಲ. ಒಂದು ಹೆಣ್ಮಗುನ ರೇಪ್ ಆಗಿರೋದು ಬ್ಲಡ್ ಮತ್ತು ಅವನದು ಬ್ಲಡ್ ತೆಗ್ದು ಬೆಂಗಳೂರು ಲ್ಯಾಬಲ್ಲಿ ಹೋಗಿ ಬರ್ಬೇಕಾದ್ರೆ 42 ಗಂಟೆ ಟೈಮ್ ಬೇಕು. ಇವರು ಅರ್ಧ ಗಂಟೆಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಜಮಾನ್ದಿಂದ ನೋಡ್ತಾ ಇದ್ದೀನಿ, ಮೂತ್ರ ಆಚೆ ಟೆಸ್ಟ್ ಮಾಡಿಸ್ತಾರೆ, ಬ್ಲಡ್ ಆಚೆ ಟೆಸ್ಟ್ ಮಾಡಿಸ್ತಾರೆ. ಬಡವರು ಏನು ಇಲ್ದವ್ರು ಬರೋದಿಲ್ಲ. 50 ಸತಿ ಒಂದು ಬ್ಲಡ್ ಚೆಕ್ ಮಾಡಿಸ್ತಾ ಕಳ್ತಾರೆ ಲ್ಯಾಬಲ್ಲಿ. ಎಲ್ಲಿಂದ ಬರುತ್ತೆ ದುಡ್ಡು ಅವ್ರಿಗೆ? ಕೂಲಿ ಮಾಡೋದವರು. ಈ ಕಡೆ ಕೇಂದ್ರ ಕಟ್ಟಬೇಕು, ಈ ಕಡೆ ಮಕ್ಕಳಿಗೆ ಓದಿಸ್ಬೇಕು, ಈ ಕಡೆ ಬಸ್ಸಲ್ಲಿ ಬರಬೇಕು, ಈ ಕಡೆ ಊಟ ತಿಂಡಿ ಮಾಡ್ಬೇಕು. ಎಲ್ಲಿಂದ ಮಾಡ್ತಾರೆ ಅವರು? 50 ಸತಿ ನೀವು ಲ್ಯಾಬ್ ಕಳಿಸ್ತಿದ್ದೀರ, 50 ಸತಿ ಕಳಿಸ್ತೀರಾ ನೀವು ಮೂತ್ರ ಚೆಕ್ ಮಾಡ್ಸಕ್ಕೆ? ಇವೆಲ್ಲ ಯಾರು ನೋಡಿದಾರ? ಓಲಿ ನಿಮ್ ಡಾಕ್ಟರ್ಗಳು ಎಷ್ಟು ಚೆನ್ನಾಗಿದಾರಲ್ಲ, ಅವ್ರೆಲ್ಲಾರು ಇಲ್ಲೇ MLA ಕರ್ಬಿಡಿ. ನಿಮ್ಗೆ ಯಾವ ಮಿಷನರಿ ಬೇಕು ತರಿಸ್ಬೋದಲ್ಲ, ಅದೇ ಹೊರಗಡೆ ಮಾಡಿಸ್ತೀರಾ? ಇದೇ ಒಳಗೆ ನೀವು ಎಲ್ಲರಿಗೂ ಗೊತ್ತು, ಡಾಕ್ಟರ್ಗಳಿಗೆ ಒಳ್ಳೊಳ್ಳೆ ಆಸ್ಪತ್ರೆಯಲ್ಲಿ ಒಳ್ಳೊಳ್ಳೆ ಮಿಷನರಿ ತಂದವ್ರೆ. ಯಾವನು ಆಚೆಗೆ ಹೋಗಿಲ್ಲ, ಆ ತರ ಚೆಕ್ ಮಾಡ್ತಾ ಇದಾರೆ. ನೀವ್ಯಾಕೆ ಮಾಡ್ತಾ ಇದ್ದಲ್ಲ? ನೀವ್ಯಾಕೆ ಚೆಕ್ ಮಾಡಿಸ್ತಾ ಇಲ್ಲ? ನೀವ್ಯಾಕೆ ತರಿಸ್ತಾ ಇಲ್ಲ ಮಿಷನರಿ? ಯಾಕಂದ್ರೆ ನಿಮ್ಗೆ ಲಂಚ, ಯಾಕಂದ್ರೆ ನಿಮ್ಗೆ ಕಮಿಷನ್ಗಳು ಸಿಗ್ತಾ ಇವೆ. ಒಂದು ಬ್ಲಡ್ ಚೆಕ್ ಮಾಡ್ಬೇಕಾದ್ರೆ ಕಮಿಷನ್ ಸಿಗುತ್ತೆ, ಒಂದು ಮೂತ್ರ ಚೆಕ್ ಮಾಡಿಸ್ಬೇಕಾದ್ರೆ ಕಮಿಷನ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಆಚೆಯಿಂದಾನೆ ನೀವು ಕಳಿಸ್ತೀರಾ. ಇಲ್ಲಿ ಯಾವುದು ಮಿಷನರಿ ತರಿಸಲ್ಲ ನೀವು. ಯಾವತ್ತೂ ಡಾಕ್ಟರ್ ಅಂದಮೇಲೆ ಬಡವರು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಅವ್ರನ್ನ